ನಗ್ತಾ ಇದ್ರಲ್ರಿ. ತಿರುಗುಮಿನಾ ಅದ್ರ ಕೈಲಿ ಕವರ್ ಇಟ್ಕೊಂಡಿದ್ಯಾ? ವಾಮಿಟ್ ಮಾಡ್ತೀಯಲ್ಲ ನೀನು. ನಮಸ್ಕಾರ ಕರ್ನಾಟಕ, ಇನ್ನೊಂದು ವೀಲಾಗ್ಗೆ ಸ್ವಾಗತ. ನಗ್ತಾ ಇದ್ರಲ್ರಿ. ಇನ್ನೇನು ಇವಾಗ ನೋಡ್ತಿದ್ರಲ್ಲ, ಇದನ್ನ ಲಾಸ್ಟಲ್ಲಿ ನೋಡೋ ವರ್ಷಲ್ಲಿ ಕೂದಲೆಲ್ಲ ಹೊಟ್ಟೋಗಿರುತ್ತೆ. ಹಾಂ, ತೆಗ್ದಿದ್ದೀನಿ. ನೀನು ಕೊಪ್ಪಡಮ್ಮ. ಅಮ್ಮ ಅಲ್ಲಿ ಮುಚ್ಕೊಂಡ್ರೆ ನಮ್ನಾಡಿ ಕ್ಯಾಮರಾ ನೋಡ್ತಾ ಇದ್ದಂಗೆ ಸೀರಿಯಸ್ ಲುಕ್ ಕೊಟ್ಬಿಡ್ತದೆ. ತಿರುಪತಿಗೆ ಮುಡಿ ಹೋಗ್ತಾ ಇದ್ದೀವಿ. ಆ ಕಡೆಯಿಂದ ಬೋಡಾಕ್ ಬರ್ತಿದೆ ನೋಡಿ. ತಿನ್ರಿ. ಯಜಮಾನ್ರು ಬರ್ತಿರ್ಬೇಕಾದ್ರೆ ಮುದ್ದೆ ತಿನ್ನಿಸ್ಬಿಟ್ರು. ಇದೆಲ್ಲ ನೋಡಿದ್ರೆ ಬಾಯಿ ನೀರು ಬರ್ತಾ ಇದೆ. ಆದರೆ ತಿನ್ನು ತಿನ್ನು ಅಂತಾರೆ. ಏನು ಹೋಗುತ್ತೆ ಇದು? ತಿನ್ನಕ್ಕಾಗಲ್ಲ. ಇವಾಗ ವಿಡಿಯೋ ಶುರು ಮಾಡ್ತಾ ಇರೋದು ಆಲ್ಮೋಸ್ಟ್ ನಿಯರ್ ಟು ಕೋಲಾರಿಂದ. ತಮ್ಮನೇಲಿ ನೋಡಿದರೆ ಗೊತ್ತಾಗಿರುತ್ತೆ. ತಿರುಪತಿಗೆ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಭಾವ ನಮ್ಮ ಅಕ್ಕ ಎಲ್ಲ ಬರಬೇಕು. ನಾವು ಟ್ರಾಫಿಕಲ್ಲಿ ತಗಲಾಕೊಂಡ್ರು ನಾವು ಈ ಕಡೆ ರೂಟಿಂದ ಬಂದ್ಬಿಟ್ವಿ. ಸೊ ಆಲ್ಮೋಸ್ಟ್ 1 hour ಗ್ಯಾಪ್ ಇತ್ತು. ನಾವು ಈಗ ಊಟ ಮುಗಿಸ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ ಅವ್ರಿಗೆ. ಮೀನಾಕ್ಷಿ, ಬೋರ್ಡ್ ಓಡಿಸ್ತಾ ಇರೋದು ಹೆಂಗೆ ಅನಿಸ್ತಿದೆ ನಿಮಗೆ? ಇಲ್ಲ ಹೇಳ್ರಿ, ಬೋರ್ಡ್ ಓಡಿಸ್ತಾ ಇರೋದು ಏನು ಅನಿಸ್ತಿದೆ ನಿಮಗೆ? ನಾಳೆ ಹಾಂ, ಖುಷಿ ಅನಿಸುತ್ತೆ. ಏನಂತ ಅರ್ಸ್ಕೊಂಡಿದ್ರಿ? ಅಮ್ಮಮ್ಮ ಟೋಲ್ ಚೆಕಿಂಗ್ ಬಿಡೋದು 3 AM. ಸೊ ಅದಕ್ಕೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಾವೊಂದು 1:30ಗೆ ರೀಚ್ ಆಗಿಬಿಟ್ಟಿದ್ದೀವಿ. ಇನ್ನೂ 1.5 hours ವೆಯ್ಟ್ ಮಾಡಬೇಕು. 12 AM ಇಂದ 3 AM ತನಕ ಈ ಟೋಲ್ ಎಂಟ್ರೆನ್ಸ್ ಇದೆಯಲ್ಲ, ವೆಹಿಕಲ್ನ ತೆಗಿಯಲ್ಲ. ನಮ್ಮ ಪುಟಾಣಿ ಇಲ್ಲಿ ಮಲಗಿದೆ. ಟಾರ್ಚರ್ ಕೊಡೋದ ಇದಕ್ಕೆ? ಯಾರದು? ಅಲ್ಲಿಂದ ಮಲ್ಕೊಂಬಂದಲ್ಲ. ನಾನು ಹಿಂದೆ ಅಲ್ಲಿ ನೋಡ್ತಾನೇ ಇದ್ದೀನಿ. ಅಮ್ಮ ನಿದ್ದೆ ಬತ್ತಾ? ಫುಲ್ ಫಾಸ್ಟಾಗಿ ಓಡಿಸ್ಕೊಂಬಿಟ್ರ ನಿಮ್ಮ ಹಳ್ಳಿಯ? ಹಾಂ ನವ್ಯಾ, ಈ ಕಾರ್ ಹಿಂಗಾಗ್ತೀವಿ, ಆ ಕಾರ್ ಹಿಂಗಾಗ್ತೀನಿ. ಇಲ್ಲಿ ತಲೆ ಇಲ್ಲಿ ಕಾಲಕ್ಕೋ ಮಲಿಕೋ 3 ಗಂಟೆ ತನಕ. ಹಾಂ, ಹಿಂಗೆ ತಲೆ ಹಿಂಗೆ ಕಾಲು ಹಾಕ್ಬಿಟ್ಟು ಮನಿಕೋ. ಈ ಕಾರ್ ಹಂಗೆ ಇದು ಏನಂದರೆ ಫುಲ್ಲು ಚೆಕಿಂಗ್ ಮಾಡ್ತಾರೆ ಗಾಡಿದು. ಏನಾರ ಇದೆಯಾ ಅಂತ ಲಗೇಜ್ ಎಲ್ಲ ಇಂಡಿವಿಜುವಲಾಗಿ ಚೆಕ್ ಮಾಡಿಸ್ಬೇಕು. ಒಂದೊಳ್ಳೆ ಸೂಪರ್ ಆಗಿರೋ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ತಲೆ ಮುಡಿ ಕೊಡಕ್ಕೆ ಹೋಗ್ತಾ ಇದೀವಿ. ತಿರುಗುಮಿನಾ ನಿಮ್ಮ ಹಳೆ ಫ್ರೆಂಡು ವಿಡಿಯೋ ಕಾಲ್ ಮಾಡೋರೆ, ನಾನು ಮೀನಾಕ್ಷಿ ತಲೆ ಮುಡಿ ಕೊಡೋದನ್ನೆಲ್ಲ ತೋರ್ಸ್ರಪ್ಪ ಅಂತ. ನವ್ಯಾ, ಮುಂದೆ ಹೋಗು. ಯಾಕೋ ನೀನು ಕೊಟ್ರೆ ಕರೆಕ್ಟಾಗಿ ಇರುತ್ತೆ ಅನ್ಸ್ತೈತೆ ನೋಡು. ಯೋಚನೆ ಮಾಡು, ಮಮ್ಮಿ ಕಂಪನಿ ಅಂತಾರ. ಹಾಂ, ಬೇಡವಾ? ಯಾಕೋ ನೀನು ಒದಿಸ್ಕೋತೀಯ ಅದ್ರ ಕೈಲಿ? ಇದು ಒಂದು ಮುಡಿ ಕೊಡೋ ಜಾಗ. ಫೀಮೇಲಿಗೆ ಫೀಮೇಲು, ಮೇಲ್ಗೆ ಮೇಲು. ಸೊ ಇವರು ರೆಡಿ ಇದ್ದಾರೆ ನೆಕ್ಸ್ಟ್ ಮುಡಿ ಕೊಡೋದಕ್ಕೆ. ಯೋಚನೆ ಮಾಡ್ತವ್ರೆ, ಅಯ್ಯೋ ಹೆಂಗೆ ಕರಿತಾರಪ್ಪ, ಏನು ಮಾಡ್ತಾರೆ ಅಂತ.
ಗುಡ್ ಮಾರ್ನಿಂಗ್. ಇದು ಬಂದು ಡೇ 2 ಇನ್ ತಿರುಪತಿ. ಆ್ಯಕ್ಚುಲಿ ಡೇ 1 ಏನಾಯಿತು ಅಂತ ಅಂದರೆ ಮುಡಿ ಎಲ್ಲ ಕೊಟ್ಕೊಂಡ್ಬಂದು ವಾಪಸ್ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಾವು ದರ್ಶನ ಮಾಡೋದಕ್ಕೆ ಹೋದ್ವಿ. ಈವ್ನಿಂಗ್ ಒಂದು 4 o'clock ಹೊರಟ್ವಿ. ಬಂದಿದ್ದೆ ಆಲ್ಮೋಸ್ಟ್ ಒಂದು 8:30 9 o'clock ಆಯಿತು. ಬಿಕಾಸ್ ಸಖತ್ ರಶ್ ಇತ್ತು. ಆಲ್ಮೋಸ್ಟ್ ಒಂದು 4.5 hours ಆಗಿದೆ. 300 rupees ಕ್ಯೂ. ಯೂಶ್ವಲಿ 2 hours ಆಗೋದು. ಆ್ಯಂಡ್ ಇನ್ನೊಂದೇನೆಂದರೆ ಇಬ್ಬರು ನಮ್ಮ ಅಕ್ಕ ಬಾವದು 1 ಗಂಟೆ ಸ್ಲಾಟ್ ಇದ್ದಿದ್ದು 1 PM ನಮ್ಮದು ಬಂದು 9 PM ಸ್ಲಾಟ್ ಇದ್ದಿದ್ದು. ಸೊ ಅದಕ್ಕೆ 2 ಕಂಬೈನ್ ಆಗಿ 4 o'clock ಬಿಡ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಯೂಶ್ವಲಿ ಆಫ್ಟರ್ 2 or 3 o'clock ಟೈಮಿಂಗ್ ಯಾವುದೇ ಸ್ಲಾಟ್ ಇದ್ರೂ ಆ ಡೇಟಿಗೆ ಬಿಟ್ಬಿಡ್ತಾರೆ. ಬೇಗ ದರ್ಶನ ಮಾಡ್ಕೊಂಡು ಹೋಗಲಿ, ಇಲ್ಲ ಬೇಗ ಬಂದಿದ್ದವರು ರೀಚ್ ಆಗಿಬಿಟ್ಟು ಹೋಗಲಿ ಅಂತ. ಅದರಿಂದ ಡಿಲೇ ಆಯಿತು. ಆ್ಯಂಡ್ ಆಮೇಲೆ ಇನ್ನೂ ಲೇಟ್ ಎಂತಕ್ಕಾಗಿದೆ ಅಂದರೆ ಲಾಂಗ್ ವೀಕೆಂಡ್ ಇರೋದ್ರಿಂದ. ಆ್ಯಂಡ್ ಇವರು ಕುಮಾರಸ್ವಾಮಿ ಅವರು ಮತ್ತು ಚಂದ್ರಬಾಬು ನಾಯ್ಡು ಅವರು ನೆನ್ನೆ ದರ್ಶನ ಮಾಡೋದಕ್ಕೆ ಬಂದಿದ್ದಾರೆ. ಅದರಿಂದ ಸೆಕ್ಯೂರಿಟಿ ಎಲ್ಲ ಕೊಡಬೇಕಲ್ಲ, ಅಂದ್ಬಿಟ್ಟು ಡಿಲೇ ಮಾಡಿದ್ರು. ಬಟ್ ಏನು ಅಷ್ಟೊಂದು ಟಯರ್ಡ್ ಆಗಿಲ್ಲ. ಮುಗಿಸ್ಕೊಂಡ್ಬಂದು ವಾಪಸ್ ರೂಮಲ್ಲಿ ರೆಸ್ಟ್ ಮಾಡಿ ಇವಾಗ ರೂಮ್ ವೆಕೇಟ್ ಮಾಡಿ ಇಲ್ಲಿ ಲೋಕಲ್ ಒಂದು 5 temples ಇದೆ ತಿರುಮಲ ಮೇಲೇ. ಅದನ್ನು ಮುಗಿಸ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರು ಹೋಗೋದು. ಅಷ್ಟೊಂದು ರಶಲ್ಲಿ, ಅಷ್ಟೊಂದು ಕ್ಯೂಯಲ್ಲಿ ಮೈಕೈಯೆಲ್ಲ ನೋವಿಸ್ಕೊಂಡು ಒಂಥರ ಹೋಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದೇ ಒಂಥರ ಸೂಪರ್. ಅದೊಂದು 5 minutes ಇಲ್ಲ, ಆಲ್ಮೋಸ್ಟ್ ಒಂದು 2 minutes ಹಿಂಗೆ ತಳ್ಳಿಬಿಡ್ತಾರೆ. ಆ 2 minutesಲ್ಲೇ ಕಣ್ಣು ತುಂಬಿಸ್ಕೊಂಡು ನೋಡಿಕೊಂಡು ಮುಗಿಸ್ಕೊಳೋದು. ಆ ವೈಬ್ಸೇ ಸೂಪರಾಗಿರುತ್ತೆ. ಬಟ್ ಚೆನ್ನಾಗಿದೆ. ನೀವು ವಿಸಿಟ್ ಮಾಡಿ, ಹರಕೆ ಇದ್ದರೆ ತೀರಿಸ್ಕೊಂಬಿಡಿ. ಕೊನೆಗೆ ನಾವು ಅಮ್ಮಂದು 12 ವರ್ಷದ ಹರಕೆ ಬಂದು ತೀರ್ಸಾಯ್ತು. ಆ್ಯಕ್ಚುಲಿ ನಿನ್ನೆ ವರಾಹಸ್ವಾಮಿ ಟೆಂಪಲ್ ದರ್ಶನ ಮಾಡಿರಲಿಲ್ಲ. ಅದಕ್ಕೆ ಇವಾಗ ರೂಮ್ ಚೆಕ್ಔಟ್ ಮಾಡೋದಕ್ಕೂ ಮುಂಚೆ ಟೆಂಪಲ್ ದರ್ಶನ ಮಾಡಿಕೊಂಡು ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋದ ಅಂತ. ನಮ್ಮ ಅಕ್ಕ ನೋಡಿ ಒಂದು 3ನೇ ಸತಿ ಪೊಂಗಲ್ ತಿಂದ್ಬಿಟ್ಟು ಇನ್ನೂ ಬೇಕು ಅಂತ ಕಾಯ್ಕೊಂಡಿದ್ದಾರೆ. ತಿರುಪತಿಯಲ್ಲಿ ಪೊಂಗಲ್ ತಿನ್ನೋದಂದರೆ ಸೂಪರಾಗಿರುತ್ತೆ. ಹೆಂಗಿದೆ ಚಿನ್ನಿ? ಆದರೆ ತಿಂತಾನೆ ಇಲ್ಲ ನೀನು. ಇದೇ ಮಠದಲ್ಲಿ ಸ್ಟೇ ಆಗಿದ್ದು ನಾವು. ಬಟ್ ಇವತ್ತಂತೂ ಹೆವಿ ಕ್ರೌಡ್ ಇದ್ದಾರೆ, ಸಂಡೇ. ಇವಾಗ ಇನ್ನೇನು ಹೊರಡ್ತಾ ಇದ್ದೀವಿ. ಈ ಕಾರಲ್ಲಿ ನಮ್ಮ ಭಾವ, ನಮ್ಮ ಅಕ್ಕ, ನಮ್ಮ ಅಜ್ಜಿ, ನಮ್ಮ ಟಿಂಕು. ಈ ಕಾರಲ್ಲಿ ನಾವು. ಪ್ಲಾಸ್ಟಿಕ್ ಕವರ್ ಇಟ್ಕೊಂಡಿದ್ಯಾ? ವಾಮಿಟ್ ಮಾಡ್ತೀಯಲ್ಲ ನೀನು? ಓ ಹುಷಾರು, ಹಂಗೆ ತುಬ್ಬಕ್ಕಂತ ಪಕ್ಕದಲ್ಲಿ ಕೂತಿರೋಳ ಮೇಲೆ ವಾಮಿಟ್ ಮಾಡೋದು. ಕಾರಲ್ಲಿ ಏನಾರ ಬಂತು ಅಂದರೆ ನಿಯರ್ ಬೈ ರೂಮ್ ಮಾಡಿದರೆ ಬೆಟರ್. ಯಾಕಂದರೆ ದೇವಸ್ಥಾನ ಅಷ್ಟೇ ದೂರ ಇರೋದು. ಅಲ್ಲಿಂದ ನಾವು ಕಾರ್ ಪಾರ್ಕಿಂಗ್ ಇಲ್ಲೇ ಮಾಡಿಬಿಟ್ಟು ಒಂದು ಸ್ವಲ್ಪ 1 ಕಿಲೋಮೀಟರ್ ಅರ್ಧ ಕಿಲೋಮೀಟ್ರ್ ಆಗೋದು ಓಡಾಡಿಕೊಂಡು ಮುಗಿಸ್ಕೋಬೋದು. ಇಲ್ಲ ಅಂದರೆ ಎಲ್ಲೂ ಪಾರ್ಕಿಂಗ್ ಇರಲ್ಲ ಸಂಡೇ. ಆಮೇಲೆ ಎಷ್ಟೊಂದು ಕಡೆ ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ರೋಡ್ ಬ್ಲಾಕ್ ಮಾಡಿರೋದ್ರಿಂದ ಸೊ ಡಿವಿಯೇಷನ್ಸ್ಗಳಾಗುತ್ತೆ. ಆಮೇಲೆ ಜೀಪ್ ಅವರೆಲ್ಲ ಹೆವಿ ಜಾಸ್ತಿ ಕೇಳ್ತಾರೆ ಪ್ರೈಸಸ್. ಅದಕ್ಕೆ ಇನ್ನೇನು ಬ್ಯಾಕ್ ಟು ಬ್ಯಾಂಗ್ಳೂರ್. 3 o'clock ನಾವು ರೀಚ್ ಆಗೋಣ. 10 o'clock ಆಗುತ್ತೆ. ಸೊ ಸೂಪರ್, ಸಕ್ಕತ್ತಾಗಿತ್ತು. ಚೆಕ್ಔಟ್ ಆಯಿತು ಅನಿಸುತ್ತೆ. ಬರ್ತಾ ಇದ್ದಾರೆ. ಓಕೆ, ಇವಾಗ ನೀವೇನು ನೋಡ್ತಾ ಇದ್ದೀರಾ, ಈ ಪ್ಲೇಸ್ ಬಂದು ಪಾಪ ವಿನಾಶಂ ಟೆಂಪಲ್ ಅಂತ. ಇಲ್ಲಿ ನೀರು ಬೀಳ್ತಾ ಇರೋದು ಬೆಟ್ಟದ ಟಾಪಿಂದ ಬಂದು ಇಲ್ಲಿ ಬೀಳುತ್ತೆ. ಇಲ್ಲಿ ಬಂದು ಎಲ್ಲ ಸ್ನಾನ ಮಾಡಿದ್ರೆ ಮಾಡಿರೋ ಪಾಪ ಎಲ್ಲ ಹೋಗುತ್ತೆ ಅಂತ ಆವಾಗಲಿಂದನೂ ನಂಬಿಕೆ ಇದೆ. ಇದನ್ನು ಕಟ್ಟಿಸಿದ್ದು ಲಾರ್ಡ್ ವೆಂಕಟೇಶ್ವರನೇ ಕಟ್ಟಿಸಿರೋದು ಅಂತಲೂ ನಂಬಿಕೆ ಇದೆ. ಅದಕ್ಕೆ ಎಲ್ಲರೂ ಬಂದು ಇಲ್ಲಿ ಸ್ನಾನ ಮಾಡ್ತಾರೆ. ಇಲ್ಲಾಂದರೆ ಆ ನೀರು ಬೀಳೋದನ್ನು ತಲೆಗೆ ಹಾಕ್ಕೊಂಡು ಗಂಗಾದೇವಿ ದೇವಸ್ಥಾನದಲ್ಲಿ ನಮಸ್ಕಾರ ಹಾಕ್ಕೊಂಡು ಓಡ್ತಾರೆ. ಪಾಪ ವಿನಾಶಂ ಗಂಗಾದೇವಿ ಟೆಂಪಲ್ ಹೋಗ್ಬೇಕಾದ್ರೆ ಇದು ಶಾಪಿಂಗ್ ಸ್ಟ್ರೀಟ್ ಅಂತ ಇದೆ. ಇಲ್ಲೇ ಆಲ್ಮೋಸ್ಟ್ ನನಗೆ ಅನಿಸ್ದಂಗೆ ಇಲ್ಲೇ 1-2 hours ಸ್ಪೆಂಡ್ ಮಾಡಿದ್ದೀವಿ. ಏನಕ್ಕೆ ಅಂತಂದರೆ ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮಣ್ಣ ಎಲ್ಲ ಶಾಪಿಂಗ್ ಮಾಡಿ
ಬರೋದೇ ಒಂದು 2 ಅವರ್ಸ್ ಆಗೋಯ್ತು. ಇದೊಂದು ಪ್ಲೇಸೇ 2 ಅವರ್ಸ್ ಹಿಡೀತು ಅಂತ ಇನ್ನೊಂದು ಪ್ಲೇಸ್ ಮುಗಿಸ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್ಗೆ ಹೋಗೋದು. ಬಿಸಿಲು ಹೆಂಗಿದೆ ಅಂದರೆ ನೋಡಿ, ನಮ್ಮ ಪುಟಾಣಿ ಆರಾಮಾಗಿ ಸನ್ಗ್ಲಾಸ್ ಹಾಕೊಂಡು ಚಿಲ್ ಮಾಡಿಕೊಂಡು ಮಾವಿನಕಾಯಿ ತಿಂತಾಯಿದೆ. ಇನ್ನು ವೆಂಕಟೇಶ್ವರ ವೈಲ್ಡ್ ಲೈಫ್ ಸ್ಯಾಂಚುರಿ ಹೆಂಗಿದೆ ಚಿನ್ನಿ? 3ನೇ ತಾನೇ ತಿಂತಾರೆ ನೀನು ಅವಾಗಲಿಂದ? 2ನೇದಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಯಾರ್ಯಾರು ನ್ಯೂಟ್ರಿ ಮಾಮನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಅವ್ರು ಇವಾಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.